ಇರಾನ್ ಹಾಗೇನೆ ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧದ ವಿಚಾರದಲ್ಲಿ ಏನೆಲ್ಲ ಪರಿಣಾಮಗಳು ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದು. ಈಗಾಗಲೇ ಇರಾನ್ ವಿರುದ್ಧ ಅಮೆರಿಕ ಹಾಗೂ ಇಸ್ರೇಲ್ ಆರಂಭ ಮಾಡಿದಂತಹ ಯುದ್ಧ 1 ತಿಂಗಳು ಪೂರೈಸಿದೆ. ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿಯ ಹತ್ಯೆ ಬಳಿಕ ಯುದ್ಧ ಮುಗಿದು ಹೋಗುತ್ತೆ ಅಂತ ಭಾವಿಸಿದಂತಹ ಅಮೆರಿಕದ ನಂಬಿಕೆಯೂ ಹುಸಿಯಾಗಿದೆ. ಯುದ್ಧ ಮುಗಿತಿಲ್ಲ, ಪರಿಣಾಮಗಳು ಮಾತ್ರ ಘನಘೋರವಾಗಿದೆ. ಶಾಂತಿ ಮಾತುಕತೆ, ಕದನ ವಿರಾಮ, ಈ ಎಲ್ಲಾ ವಿಚಾರಗಳು ಕೇವಲ ಪದಗಳಿಗೆ ಮಾತ್ರ ಸೀಮಿತವಾಗಿದೆ. ಇದರಿಂದಾಗಿ ದೇಶ, ನಮ್ಮ ರಾಜ್ಯದಲ್ಲೂ ಕೂಡ ಪ್ರತಿನಿತ್ಯ ಗೋಳು, ಸಂಕಷ್ಟ, ಕಣ್ಣೀರು. ಇದುವೇ ಪಂಚಾಯಿತಿಯ ಮೊದಲ ಸ್ಟೋರಿ, ಯುದ್ಧ ಕಣ್ಣೀರು. ಈ ಯುದ್ಧದಿಂದಾಗಿ ಕಣ್ಣೀರು ನಮಗೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೇವಲ ನಮಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ದೇಶಗಳಿಗೂ ಕೂಡ ಇದರಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಈಗಾಗಲೇ ಟ್ರಂಪ್ ಎಚ್ಚರಿಸಿದ್ರು ಕೂಡ ಇರಾನ್ ಕ್ಯಾರೆ ಅಂತ ಇಲ್ಲ. ಇಸ್ರೇಲ್ ಮೇಲೆ ಇರಾನ್ ಮೇಲೆ ಇಸ್ರೇಲ್ ಪ್ರತಿನಿತ್ಯ ದಾಳಿ ಮಾಡಿ ಸಾವು ನೋವುಗಳಿಗೆ ಕಾರಣ ಆಗ್ತಾನೆ ಇದೆ. ಅರ್ಧ ಇಸ್ರೇಲ್ನನ್ನೇ ಕತ್ತಲೆಗೆ ತಳ್ಳಿದೆ ಇರಾನ್. ಇವತ್ತಿಗೆ ಯುದ್ಧ ಶುರುವಾಗಿ 31 ದಿನವಾಗಿದ್ರೂ ಕೂಡ ತಣ್ಣಗಾಗುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಘನಘೋರ ಯುದ್ಧ ನಡೀತಾ ಇದೆ. ಪ್ರತಿಯೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ, ಜೊತೆಗೆ ಅಷ್ಟೇ ಚಿಂತಾಕ್ರಾಂತವನ್ನಾಗಿಸುತ್ತೆ. ಆದರೆ ರಕ್ತ ಕ್ರಾಂತಿಯ ಈ ಯುದ್ಧದಿಂದ ಇಡೀ ಜಗತ್ತೇ ತಲ್ಲಣಿಸಿ ಹೋಗ್ತಾ ಇದ್ರೂ ಕೂಡ ಈ ದೇಶಗಳಿಗೆ ಮಾತ್ರ ಏನೂ ಆಗ್ತಾ ಇಲ್ಲ. ಆದರೆ ಟ್ರಂಪ್ ಮಾತ್ರ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇರಾನ್ಗೆ. ವಾರ್ನಿಂಗ್ ಕೊಟ್ಟರು ಕೂಡ ಇರಾನ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕ್ಯಾರೆ ಮಾಡ್ತಿಲ್ಲ. ನಮ್ಮ ಜೊತೆ ಯಾವುದೇ ಮಾತುಕತೆಗೆ ಅಮೆರಿಕ ಬಂದಿಲ್ಲ ಅಂತ ಇರಾನ್ ಹೇಳ್ತಾನೆ ಇದೆ. ಇದೀಗ ಯುದ್ಧದ ಪರಿಣಾಮಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕಳೆದ 20 ದಿನಗಳಿಂದ ಭಾರತದಲ್ಲಿ ಉಂಟಾಗಿರುವ LPG ಕೊರತೆ ಜನರ ಕಣ್ಣಲ್ಲಿ ನೀರು ತರಿಸ್ತಿದೆ. ಹೋಟೆಲ್, ರೆಸ್ಟೋರೆಂಟ್, ಉದ್ಯಮ ವಲಯ, ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ. ಸಿಗ್ತಾ ಇರುವ ಅಲ್ಪ ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳನ್ನ ವಿತರಣೆ ಮಾಡೋದು ಕೂಡ ಈಗ ಸರ್ಕಾರಕ್ಕೂ ಕೂಡ ಸವಾಲೇ ಆಗಿದೆ. ಇವೆಲ್ಲದರ ಮಧ್ಯೆ ಹೊಸ ಸಮಸ್ಯೆ ಕೂಡ ಹುಟ್ಕೊಂಡಿದೆ. ಅದುವೇ ಬಾಡಿಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಮನೆ ಮಾಲೀಕರು ಬಾಡಿಗೆದಾರರ ಮೇಲೆ ಇದೀಗ ಬಾಡಿಗೆ ಜಾಸ್ತಿಯ ಒಂದು ಹೊರೆಯನ್ನ ಹೊರಿಸ್ತಾ ಇದ್ದಾರೆ. ಇದರಿಂದಾಗಿ ರಕ್ತಪಾತ ಕೂಡ ಆಗಿದೆ. ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅನ್ನೋದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಈ ಎಲ್ಲ ಸಂಕಷ್ಟಗಳ ಮಧ್ಯೆ ಒಂದು ಆಶಾದಾಯಕ ಭಾವನೆ ಅಂತ ಹೇಳಿದ್ರೆ, ಭಾರತದತ್ತ 2 ಗ್ಯಾಸ್ ಟ್ಯಾಂಕರ್ ಬರ್ತಾ ಇದ್ದು ಸಮಸ್ಯೆಗೆ ಪರಿಹಾರದ ನಿರೀಕ್ಷೆ ಕೂಡ ಇದೆ. ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ವರದಿಯಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಇನ್ನು ಪಂಚಾಯಿತಿಯ 2ನೇ ಸ್ಟೋರಿಯನ್ನ ನೋಡೋಣ. ಚಿನ್ನಸ್ವಾಮಿಗೆ ಸರ್ಜರಿ. ಏನಪ್ಪಾ ಚಿನ್ನಸ್ವಾಮಿಗೆ ಸರ್ಜರಿ? ಒಂದೇ ಒಂದು ಆಲ್ರೆಡಿ ಈಗಾಗಲೇ ಮ್ಯಾಚೇ ಮುಗ್ದು ಹೋಗಿದೆಯಲ್ಲ, ಇನ್ಯಾವ ಸರ್ಜರಿ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಆದರೆ RCB ವಿಜಯೋತ್ಸವದ ಕಾಲ್ತುಳಿತದ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಸ್ಟೇಡಿಯಂನಲ್ಲಿ ಕೆಲ ಮಾರ್ಪಾಡು ಮಾಡೋದಕ್ಕೆ ಇದೀಗ ನಿರ್ಧಾರವನ್ನ ಕೈಗೊಂಡಿದೆ. ಆ ಕಾರಣಕ್ಕಾಗಿಯೇ KSCA ಪದಾಧಿಕಾರಿಗಳ ಜೊತೆಗೆ DCM DK ಶಿವಕುಮಾರ್ ಅವರು ಇವತ್ತು ಸಭೆಯನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಕ್ರೀಡಾಂಗಣದ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಬೇಕು ಅಂತ. ಇದೇ ದೊಡ್ಡ ಒಂದು ಸಮಸ್ಯೆ ಇರುವಂಥದ್ದು. ಇಲ್ಲಿ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅಥವಾ ಈ ಒಂದು ಕ್ರೀಡಾಂಗಣದಲ್ಲಿ ಸಾಮರ್ಥ್ಯ ಕಡಿಮೆ ಇದೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಹಾಗಾಗಿ ಆ ಒಂದು ಕ್ರೀಡಾಂಗಣದ ಸಾಮರ್ಥ್ಯ ಹೆಚ್ಚಳದ ಜೊತೆಗೆ ಹಲವು ಬದಲಾವಣೆ ಆಗಬೇಕು. ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಸೆಷನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬೇಕಿತ್ತು ಅದನ್ನ ಹೊರತುಪಡಿಸಿ ಟಿಕೆಟ್ದೇ ಶಾಸಕರುಗಳಿಗೆ, ಸಚಿವರುಗಳಿಗೆ ದೊಡ್ಡ ಟೆನ್ಷನ್ ಇದ್ದಿದ್ದು, ಬೇರೆ ಯಾವ ಸಮಸ್ಯೆಗಿಂತಲೂ. ಸೊ ಈಗ ಆ ವಿಚಾರನೂ ಕೂಡ ಇವತ್ತು DCM DK ಶಿವಕುಮಾರ್ ಮಾತಾಡಿದ್ದಾರೆ. ಶಾಸಕರಿಗೆ ತಲಾ 3 ಟಿಕೆಟ್ ಕೊಡೋದಕ್ಕೆ ಕೊನೆಗೂ KSCA ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಈ ರೀತಿಯಾಗಿ ಜನಪ್ರತಿನಿಧಿಗಳು ಟಿಕೆಟ್ ಬೇಕು ಅಂತ ಹೇಳಿ ಬೇಡಿಕೆ ಇಡುವುದು, ಡಿಮ್ಯಾಂಡ್ ಮಾಡುವಂಥದ್ದು, ಅದರ ಜೊತೆಗೆ ಈ ರೀತಿಯಾಗಿ ಬೆಗ್ ಮಾಡೋದು ಸರಿನಾ ಸ್ವಾಮಿ ಅಂತ ಜನಸಾಮಾನ್ಯರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಏನೆಲ್ಲ ಸರ್ಜರಿಯ ಅಗತ್ಯತೆ ಇದೆ ಅನ್ನೋದರ ಬಗ್ಗೆ. ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಪಂಚಾಯಿತಿಯ ಮೊದಲ ಸ್ಟೋರಿಯಲ್ಲಿ ಯುದ್ಧ ಕಣ್ಣೀರು. ಯಾಕಂದ್ರೆ ಈ ಯುದ್ಧದಿಂದಾಗಿ ಈಗ ದೊಡ್ಡ ಮಟ್ಟದಲ್ಲಿ ಕಣ್ಣೀರು ಎಲ್ಲಾ ದೇಶಗಳಿಗೂ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಭಾರತದಲ್ಲೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಭಾರತದಲ್ಲಿ ಸಮಸ್ಯೆ ಉಂಟಾಗಿರೋದ್ರಿಂದಾನೇ ನಮ್ಮ ರಾಜ್ಯದ ಜನರು ಕೂಡ ಸಾಕಷ್ಟು ಪರಿಣಾಮಗಳನ್ನ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಘನಘೋರ ಯುದ್ಧದಿಂದ ಏನೆಲ್ಲ ಆಗಿದೆ, ಎಷ್ಟು ಸಾವು ನೋವುಗಳಾಗಿದೆ, ಯಾವ ರೀತಿಯಾಗಿ ಇರಾನ್ ಮೇಲೆ, ಇಸ್ರೇಲ್ ಮೇಲೆ, ಅಮೆರಿಕದ ಮೇಲೆ ಇದರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ ಅನ್ನೋದ್ರ ಜೊತೆಗೆ ಕರ್ನಾಟಕದ ಮೇಲೆ ಏನೆಲ್ಲ ಎಫೆಕ್ಟ್ ಆಗಿದೆ ಅನ್ನುವ ಕಂಪ್ಲೀಟ್ ವರದಿಯನ್ನ ನಿಮ್ಗೆ ಈ ವರದಿಯ ಮೂಲಕ ತೋರಿಸ್ತಾ ಹೋಗ್ತೀವಿ. ಒಪ್ಪಂದವೋ ಯುದ್ಧನೋ
ಬೇಗ ಡಿಸೈಡ್ ಮಾಡಿ, ಇಲ್ಲದಿದ್ರೆ ಎಲ್ಲವೂ ಸರ್ವನಾಶ ಮಾಡ್ತೀವಿ, ಎಚ್ಚರ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಇವತ್ತು ಕೊಟ್ಟಿರುವ ಕೊನೆ ಎಚ್ಚರಿಕೆ ಸಂದೇಶ ಇದು. ಅಮೆರಿಕದ ಒಂದೊಂದು ಏಟಿಗೂ ಇರಾನ್ ಸೇನೆ ತಿರುಗೇಟು ಕೊಡ್ತಾನೇ ಇದೆ. ಇಸ್ರೇಲ್ ಮೇಲೆ ಹಾಕ್ತಿರೋ ಕ್ಷಿಪಣಿಗಳು ಊರೂರನ್ನೇ ಧ್ವಂಸ ಮಾಡುತ್ತಿದೆ. ಇರಾನ್ಗೆ 15 ಷರತ್ತುಗಳನ್ನ ಹಾಕಿದ್ದ ಟ್ರಂಪ್ 2 ಸಲ ಅವಧಿ ವಿಸ್ತರಿಸಿದ್ರೂ ಇರಾನ್ ಕ್ಯಾರೆ ಅಂತಿಲ್ಲ. ನೀನು ಅಮೆರಿಕಾಗಷ್ಟೇ ಅಧ್ಯಕ್ಷ, ನಮಗಲ್ಲ ಅನ್ನೋ ಸಂದೇಶವನ್ನೂ ಟ್ರಂಪ್ಗೆ ಕಳಿಸಿದೆ. ಹೀಗಾಗಿ ಕೆರಳಿ ಕೆಂಡವಾಗಿರುವ ಟ್ರಂಪ್ ಸಂಜೆಯಷ್ಟೇ ಇರಾನ್ಗೆ ಡೆಡ್ಲೈನ್ ಮೆಸೇಜ್ ರವಾನಿಸಿದ್ದಾರೆ. ಇರಾನ್ನಲ್ಲಿ ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳನ್ನು ಕೊನೆಗೊಳಿಸಲು ಅಮೆರಿಕ ಗಂಭೀರ ಚರ್ಚೆಯಲ್ಲಿದೆ. ಆದರೆ ಇರಾನ್ ಒಪ್ಪಂದಕ್ಕೆ ಬರದಿದ್ರೆ ನಾಶವಾಗಲಿದೆ. ಹಾರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ವ್ಯವಹಾರಕ್ಕೆ ಮುಕ್ತಗೊಳಿಸದಿದ್ರೆ ನಾವು ಇರಾನ್ನಲ್ಲಿ ವಾಸ್ತವ್ಯ ಹೂಡ್ತೀವಿ. ಇರಾನ್ನ ಎಲ್ಲ ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನು ಉಡಾಯಿಸ್ತೀವಿ. ತೈಲ ಬಾವಿಗಳನ್ನು ಸ್ಫೋಟಿಸುತ್ತೇವೆ. ಖಾರ್ಗ್ ದ್ವೀಪದಲ್ಲಿರುವ ಎಲ್ಲ ಉಪ್ಪು ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ. ನಮ್ಮ ಸೈನಿಕರು ಮತ್ತು ಇತರರನ್ನ ಕೊಂದವರ ಮೇಲೆ ಇದು ಪ್ರತೀಕಾರ ಆಗಿರುತ್ತೆ, ಎಚ್ಚರ. ಇದು ಸೋಷಿಯಲ್ ಟ್ರುತ್ನಲ್ಲಿ ಟ್ರಂಪ್ ಕೊಟ್ಟಿರುವ ಪ್ರತೀಕಾರದ ಸಂದೇಶ. ಆದರೆ ಇರಾನ್ ಟ್ರಂಪ್ ಮುಂದೆ ಮಂಡಿಯೂರಲ್ಲ ಅಂತ ಮತ್ತೆ ಘರ್ಜಿಸುತ್ತಿದೆ. ಇದರಿಂದ ಕೆರಳಿರುವ ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆಗಳು ಇವತ್ತೂ ಯಾರೂ ಊಹಿಸದಂಥ ದಾಳಿ ಮಾಡಿವೆ. ಈ ದೃಶ್ಯ ನೋಡಿ, ಸಾವಿನ ಕ್ಷಿಪಣಿ ದಾಳಿಗೆ ಊರೂರೇ ಹೇಗೆ ಆಹುತಿಯಾಗಿ ಹೋಗ್ತಿದೆ. ಒಂದೇ ಜಾಗದಲ್ಲಿ ಹಾಕ್ತಿರೋ 10 ಬಾಂಬ್ಗಳು ಇಡೀ ನಗರವನ್ನ ಹೇಗೆ ನರಕ ಕೂಪಕ್ಕೆ ತಳ್ಳುತ್ತಿದೆ ಅಂತ. ಬೆಂಕಿಯುಂಡೆಗಳ ಮಧ್ಯೆ ಸಿಲುಕಿದವರು ಸ್ಮಶಾನ ಸೇರ್ತಿದ್ರೆ ನಿರ್ನಾಮವಾದ ಕಟ್ಟಡಗಳ ಧೂಳು ಊರೂರನ್ನೇ ನುಂಗುತ್ತಾ ಯುದ್ಧದ ಭೀಕರತೆಯನ್ನ ಸಾರಿ ಸಾರಿ ಹೇಳುತ್ತಿದೆ. ಟೆಹರಾನ್ ನಗರದ ಮೇಲೆ ಅಮೆರಿಕ ಇಸ್ರೇಲ್ ಹಾಕಿದ ಕ್ಷಿಪಣಿ ದಾಳಿಯನ್ನ ನಾಗರಿಕರೊಬ್ಬರು ಸೆರೆ ಹಿಡಿದಿದ್ದಾರೆ. ನಾಗರಿಕ ಮೂಲಸೌಕರ್ಯಗಳ ವ್ಯವಸ್ಥಿತ ನಾಶ ಮತ್ತು ಸ್ಪಷ್ಟ ಸಾಮೂಹಿಕ ಹತ್ಯೆಗಳಾಗಿವೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಟೆಹರಾನ್ ಮೇಲೆ ಇಸ್ರೇಲ್ ಹಾಕಿರೋ ದಾಳಿಯ ವಿಡಿಯೋಗಳಿವು. ರಾತ್ರಿ ಹೊತ್ತಲ್ಲಿ ಯಾರೂ ನೆಮ್ಮದಿಯಾಗಿ ಮಲಗೋಕ್ಕಾಗ್ತಿಲ್ಲ. ಯಾವಾಗ ಎಲ್ಲಿಂದ ಹೇಗೆ ಬಾಂಬ್ಗಳು ಬಂದು ಅಪ್ಪಳಿಸುತ್ತೆ ಅನ್ನೋ ಆತಂಕದಲ್ಲೇ ರಾತ್ರಿ ಇಡೀ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಇರಾನ್ನ ಟೆಹರಾನ್ ವಾಸಿಗಳು ಕಾಲ ಕಳೆಯುತ್ತಿದ್ದಾರೆ. ಇದು ಅಮೆರಿಕ ಹಾಕಿರೋ ಬಾಂಬ್ನ ಘೋರ ದೃಶ್ಯ. ಇರಾನ್ಗೆ ಬೆಂಬಲವಾಗಿ ನಿಂತಿರೋ ದಕ್ಷಿಣ ಲೆಬನಾನ್ನ ಟೇರ್ ನಗರದ ಮೇಲೆ ಹಿಂಸಾತ್ಮಕ ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿ ನಡೆಸಿದೆ. ಇಡೀ ಏರಿಯಾವೇ ಸರ್ವನಾಶವಾಗಿದೆ. ಕಟ್ಟಡಗಳು, ಕಾರುಗಳೆಲ್ಲ ಧಗಧಗಿಸಿ ಹೊತ್ತಿ ಉರಿಯುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆಗಳು ದಾಳಿ ಯಾವ ಮಟ್ಟಿಗೆ ತಲುಪಿದೆ ಎಂದ್ರೆ ಉತ್ತರ ಇರಾನ್ನಲ್ಲಿರುವ ಅಮೋಲ್ ನಗರದ ಕಲ್ಲೇಹ್ ಡೈರಿಯನ್ನು ಧ್ವಂಸ ಮಾಡಿವೆ. ಇರಾನ್ ನಾಗರಿಕರಿಗೆ ಆಹಾರ ಪೂರೈಕೆ ಮಾಡುತ್ತಿದ್ದ ಅತಿದೊಡ್ಡ ಕಾರ್ಖಾನೆ ಮೇಲೆ ಇಸ್ರೇಲ್ ದಾಳಿ ನಡೆಸಿ ನೆಲಸಮ ಮಾಡಿದೆ. ಟ್ರಂಪ್ ಎಚ್ಚರಿಸಿದ್ರೂ ಕ್ಯಾರೆ ಎನ್ನದ ಇರಾನ್, ಅರ್ಧ ಇಸ್ರೇಲನ್ನೇ ಕತ್ತಲೆಗೆ ತಳ್ಳಿದ ಇರಾನ್, ಇಸ್ರೇಲ್ ರಾಜಧಾನಿಯನ್ನೇ ಇರಾನ್ ಕತ್ತಲೆಗೆ ತಳ್ಳಿದೆ. ಇಸ್ರೇಲ್ನ ಹೈಫಾದಲ್ಲಿರುವ ವಿದ್ಯುತ್ ಸ್ಥಾವರವನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮೂಲಕ ಸ್ಫೋಟಿಸಿದೆ. 828 ಮೆಗಾವ್ಯಾಟ್ ಸಾಮರ್ಥ್ಯವಿರುವ ಈ ವಿದ್ಯುತ್ ಸ್ಥಾವರ ನಾಶವಾಗಿ ಹೋಗಿದೆ. ಇದರಿಂದ ಇಸ್ರೇಲ್ನ ಅರ್ಧದಷ್ಟು ಜನಸಂಖ್ಯೆ ಕತ್ತಲೆಯಲ್ಲಿ ವಾಸಿಸಬೇಕಾದ ದುಸ್ಥಿತಿ ಬಂದಿದೆ. ಇಸ್ರೇಲ್ನ ಬೀರ್ಷೆಬಾದಲ್ಲಿರುವ ಉಕ್ಕಿನ ಕಾರ್ಖಾನೆಗೆ ಇರಾನ್ನ ಕ್ಷಿಪಣಿ ಅಪ್ಪಳಿಸಿದೆ. ಕಾರ್ಖಾನೆಯಲ್ಲಿದ್ದ 12ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ದೃಶ್ಯ ನೋಡಿ, ಎಷ್ಟು ಭೀಕರವಾಗಿದೆ. ಇರಾನ್ಗೆ ಬೆಂಬಲವಾಗಿ ನಿಂತಿರುವ ಹೆಜ್ಬುಲ್ಲಾ ಸಂಘಟನೆಯವರು ಇಸ್ರೇಲ್ನ ಸೇನಾ ವಾಹನಗಳನ್ನೇ ಬ್ಲಾಸ್ಟ್ ಮಾಡಿದ್ದಾರೆ. ಲೆಬನಾನ್ಗೆ ಲಗ್ಗೆ ಹಾಕಲು ಬಂದ ಇಸ್ರೇಲ್ ಮತ್ತು ಅಮೆರಿಕ ಸೈನಿಕರಿದ್ದ ವಾಹನವನ್ನೇ ನೆಲಬಾಂಬಿಟ್ಟು ಹೆಜ್ಬುಲ್ಲಾ ಉಡಾಯಿಸಿ ಹಾಕಿದೆ. ಸೇನಾ ವಾಹನದಲ್ಲಿದ್ದ 6 ಸೈನಿಕರು ಈ ಸ್ಫೋಟದಲ್ಲಿ ಸೀದಾ ಸಾವಿನ ಮನೆ ಸೇರಿದ್ದಾರೆ. ಇಸ್ರೇಲ್ನಲ್ಲಿ 100 ಜನರ ಅಂತ್ಯಕ್ರಿಯೆ.
ಇರಾನ್ ಹಾಕಿರೋ ಒಂದೊಂದು ಕ್ಷಿಪಣಿಗಳು, ಒಂದೊಂದು ಬಾಂಬ್ಗಳು ಇಸ್ರೇಲ್ನಲ್ಲಿ ಸಾವಿನ ಸರಮಾಲೆಯನ್ನೇ ಸೃಷ್ಟಿಸಿದೆ. ಅದಕ್ಕೆ ಸಾಕ್ಷಿ ಈ ವಿಡಿಯೋ. ನೂರಾರು ಜನರನ್ನ ಇಸ್ರೇಲ್ನಲ್ಲಿ ಒಂದೇ ಕಡೆ ಅಂತ್ಯಕ್ರಿಯೆ ಮಾಡಿದ್ದಾರೆ. ಸತ್ತವರ ಫೋಟೋಗಳ ಜೊತೆ ಇಸ್ರೇಲ್ನ ಬಾವುಟಗಳನ್ನು ಹಾಕಿ ಸಂತಾಪ ಸೂಚಿಸಿ ಗೌರವ ನೀಡಲಾಗಿದೆ. ಇಸ್ರೇಲ್ನ ಈ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಿರುವ ವಿಡಿಯೋ ಯುದ್ಧದ ಭೀಕರತೆಯನ್ನ ಮತ್ತೆ ಸಾರಿ ಸಾರಿ ಹೇಳುತ್ತಿದೆ. ಹೇಳ್ತಾ ಹೋದ್ರೆ ಈ ಯುದ್ಧದ ಭೀಕರತೆ ಹೇಳೋಕೆ ವರ್ಷ ಬೇಕು. ಇವತ್ತಿಗೆ ಯುದ್ಧ ಶುರುವಾಗಿ 31 ದಿನವಾಗಿದ್ರು ತಣ್ಣಗಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಆದ್ರೆ ರಕ್ತಕ್ರಾಂತಿಯ ಈ ಯುದ್ಧದಿಂದ ಇಡೀ ಜಗತ್ತೇ ತಲ್ಲಣಿಸಿ ಹೋಗ್ತಿರೋದಂತೂ ಸತ್ಯ. ಸಂಕಷ್ಟದ ಮಧ್ಯೆ ಭಾರತದತ್ತ 2 ಗ್ಯಾಸ್ ಟ್ಯಾಂಕರ್. ಭಾರತದಲ್ಲಿ ಮುಂದುವರಿದ LPG ಹಾಹಾಕಾರ. ಕಳೆದ 20 ದಿನಗಳಿಂದ ಭಾರತದಲ್ಲಿ ಉಂಟಾಗಿರೋ LPG ಕೊರತೆ ಜನರ ಕಣ್ಣಲ್ಲಿ ನೀರು ತರಿಸ್ತಿದೆ. ಹೋಟೆಲ್, ರೆಸ್ಟೋರೆಂಟ್, ಉದ್ಯಮ ವಲಯ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ. ಸಿಗ್ತಿರೋ ಅಲ್ಪ ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡೋದು ಕೂಡ ಸವಾಲಾಗಿದೆ. ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿಯಲ್ಲಿ ಸದ್ಯ 485 ಮಂದಿ ನಾವಿಕರಿರೋ 18 ಇಂಧನ ಹೊತ್ತ ಹಡಗುಗಳು ಸುರಕ್ಷಿತವಾಗಿ ಲಂಗರು ಹಾಕಿವೆ. ಇದರ ನಡುವೆಯೂ 94,000 ಮೆಟ್ರಿಕ್ ಟನ್ LPG ಹೊತ್ತ BWTYR ಮತ್ತು BWELM ಹೆಸರಿನ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿವೆ. 2 ಹಡಗುಗಳಿಗೂ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಕೊಟ್ಟಿದ್ದು, ಒಂದು ಹಡಗು ನಾಳೆ ಮುಂಬೈ ಬಂದರು ತಲುಪಲಿದ್ದು, ಮತ್ತೊಂದು ಹಡಗು ಏಪ್ರಿಲ್ 1ರಂದು ನವಮಂಗಳೂರು ಬಂದರು ತಲುಪಲಿವೆ. ಕರ್ನಾಟಕದಲ್ಲಿ ಮುಂದುವರಿದ ಗ್ಯಾಸ್ ಗೋಳು. ಏಜೆನ್ಸಿಗಳ ಮುಂದೆ ಕ್ಯೂ, ಸಿಲಿಂಡರ್ಗಾಗಿ ಪರದಾಟ. ರಾಜ್ಯದಲ್ಲಿ ಹೋಟೆಲ್ ಮಾಲೀಕರ ಗೋಳು ನೋಡೋಕ್ಕಾಗ್ತಿಲ್ಲ. ಕಷ್ಟಪಟ್ಟು ವ್ಯಾಪಾರ ಕುದುರಿಸಿದ್ದ ಹೋಟೆಲ್ ಮಾಲೀಕರು ಈಗ ಗಿರಾಕಿಗಳು ಬಂದರೂ ಊಟ ಕೊಡಲು ಸಾಧ್ಯವಾಗ್ತಿಲ್ಲ. ಮಂಡ್ಯದಲ್ಲೂ ಕಮರ್ಷಿಯಲ್ ಗ್ಯಾಸ್ ಸುತಾರಾಮ್ ಸಿಗ್ತಾನೇ ಇಲ್ಲ ಅಂತಿದ್ದಾರೆ ಮಾಲೀಕರು. ಹೀಗಾಗಿ ಹಲವು ಹೋಟೆಲ್ ಮಾಲೀಕರು ಸೌದೆ ಒಲೆಗಳನ್ನೇ ಗಟ್ಟಿ ಮಾಡಿಕೊಂಡಿದ್ದಾರೆ. ಒಂದು 15 ದಿನದಿಂದ ಸಿಲಿಂಡರ್ಗಳ ಅಭಾವ, ಎಲ್ಲ ಕಡೆನೂ ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಳನ್ನ ನಾವುಗಳು ಯೂಸ್ ಮಾಡಂಗಿಲ್ಲ. ನಮ್ಮ ಹತ್ರ ಇರೋ ಸಿಲಿಂಡರ್ ಅಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊ ಬಂದಿದ್ದೀವಿ. ಸೌದೆ ಒಲೆಯನ್ನ ಉಪಯೋಗಿಸ್ತಾ ಇದೀವಿ. ನಮ್ಮ ಗೋಡನ್ನಲ್ಲಿ ಸೌದೆ ಒಲೆ ಉಪಯೋಗಿಸ್ತಾ ಇದೀವಿ. ನಾರ್ತ್ ಇಂಡಿಯನ್ ಚೈನೀಸ್ಗೆ ಇರೋ ಸಿಲಿಂಡರ್ ಅಲ್ಲಿ ಮ್ಯಾನೇಜ್ ಮಾಡ್ಕೊತಾ ಇದೀವಿ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದ್ರಿಂದ ಸೌದೆಗಳು ಸಿಗ್ತಾ ಇಲ್ಲ. ಒಣ ಸೌದೆಗಳು ಸಿಗ್ತಾ ಇಲ್ಲ. ಹಸಿ ಸೌದೆಗಳು ಸಿಗುತ್ತೆ. ಹಸಿ ಸೌದೆಗಳು ತಂದು ಯೂಸ್ ಮಾಡೋದಕ್ಕಾಗಲ್ಲ. ಯಾದಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಿಗದೆ ಇದ್ದಿದ್ರಿಂದ ಸಿಬ್ಬಂದಿ ಸೌದೆ ಮೊರೆ ಹೋಗಿದ್ದಾರೆ. ನಿತ್ಯವೂ 500ಕ್ಕೂ ಹೆಚ್ಚು ಜನರಿಗೆ ಒಲೆಯಲ್ಲೇ ಅಡುಗೆ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರಿನ ಗಣೇಶ್ ಪ್ರಸಾದ್ ಹೋಟೆಲ್ನಲ್ಲಿ ಇದೇ ಮೊದಲ ಬಾರಿಗೆ ಬ್ಲೋವರ್ ಬಳಸಿ ಕಟ್ಟಿಗೆ ಸ್ಟವ್ ಬಳಕೆ ಮಾಡಲಾಗ್ತಿದೆ. ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ಬೇರೆ ದಾರಿಯಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳುತ್ತಿದ್ದಾರೆ. ಗ್ಯಾಸಿನ ಅಭಾವದಿಂದ ಹೋಟೆಲ್ ಮಾಲೀಕರುಗಳು ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮೊನ್ನೆಯಿಂದ. ಹಾಗೆ ಈಗ ನಮ್ಮ ಸ್ನೇಹಿತರು ಇಲ್ಲಿ ಜಾನ್ ಮಾಸ್ಟರ್ ಅಂತಿದ್ದಾರೆ, ಅವರು ನಮ್ಮ ಬಹಳ ಸ್ನೇಹಿತರು. ಹಾಗೆ ಅವರು ಹೇಳಿದ್ರು, ನಿಮ್ಮ ಏನಾದ್ರು ರಕ್ಷೆ ಮಾಡ್ಲಿಕ್ಕೆ ಆಗ್ತದೆ ನೋಡುವ ಅಂತ. ಹಾಗೆ ಅವರು ಬೆಂಗಳೂರಿಗೆ ಅವರ ಸ್ನೇಹಿತರಲ್ಲಿ ಏನೋ ಕಾಂಟ್ಯಾಕ್ಟ್ ಮಾಡಿ ಆ ಒಲೆಯನ್ನು ತರಿಸೋ ಕೆಲಸವನ್ನು ಮಾಡಿದ್ರು. ಮತ್ತೆ ಬ್ಲಾಯರ್ ಅದನ್ನೆಲ್ಲ ಜಾನ್ ಮಾಸ್ಟರ್ ಮಗ ಇದ್ದಾರೆ, ಅವರು ಬಹಳ ಅದನ್ನು ಉತ್ಸಾಹದಿಂದ ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಅದು ಇವತ್ತು ನಾವೀಗ 2-3 ಐಟಮ್ ಇದರಲ್ಲಿ ಬೇಯಿಸಿದ್ದೆವು ಬೆಳಿಗ್ಗೆ ಎಲ್ಲ. ಗ್ಯಾಸಿನ ಸಮಸ್ಯೆ ಅಷ್ಟಿದೆ. ಹಾಗಾಗಿ ಧೈರ್ಯದಲ್ಲಿ ಇದನ್ನು ಇವತ್ತು ಚಾಲು ಮಾಡಿದ್ದಾರೆ. ಅದು ಒಂಥರ ಯಶಸ್ವಿ ಕಾಣ್ತಾ ಇದೆ ನಮಗೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಆಹಾರ ಸಚಿವ KH ಮುನಿಯಪ್ಪ ಹೆಚ್ಚುವರಿ ಸಿಲಿಂಡರ್ ವಿತರಣೆ ಮಾಡಲಾಗ್ತಿದೆ. ಇಂದು ಡೀಲರ್ಗಳಿಗೆ ಸಿಲಿಂಡರ್ ಸಿಕ್ತಿದ್ದು ನಾಳೆ ಹೋಟೆಲ್ಗಳಿಗೆ ಸರಬರಾಜಾಗಲಿದೆ ಅಂದ್ರು. ಇವತ್ತು ಆಯಿಲ್ ಕಂಪನೀಸ್ ಎಲ್ಲಾನು ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರಿದ್ದಾರೆ ಅವರು ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೇನಲ್ಲ, ದೇ ವಿಲ್ ಗೆಟ್. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ, ಎಲೆಕ್ಟ್ರಿಕ್ ಉಪಯೋಗಿಸೋದು ನಿಲ್ಲಿಸಿದ್ದೀರಿ. ಇವತ್ತು ಸಡನ್ನಾಗಿ ವಾಪಸ್ ಬಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಅಡ್ರೆಸ್ ದೀಸ್ ಥಿಂಗ್ಸ್. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ದೀವಿ. ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಿ ಅಂದರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಆಫ್. ಪ್ರಧಾನಮಂತ್ರಿಗಳಿಗೂ ಹೇಳ್ತೀನಿ, ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟರ್ ಕೂಡ ಮನವಿ ಮಾಡ್ತೀನಿ. ಇವಿಷ್ಟು ಹೋಟೆಲ್ಗಳ ಸಮಸ್ಯೆಗಳಾದ್ರೆ ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದಲ್ಲಿ ಅಡುಗೆ ಅನಿಲಕ್ಕಾಗಿ ಜನ ಪರದಾಡುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ರು.
ಬುಕ್ಕಿಂಗ್ ಮಾಡಿದ್ರೂ ಸಿಲಿಂಡರ್ ತಲುಪದ ಹಿನ್ನೆಲೆ ಜನ ಆಕ್ರೋಶ ಹೊರಹಾಕಿದ್ರು. ಇದು ಒಂದು ರೀತಿ ಸಮಸ್ಯೆಯಾದ್ರೆ ಬೆಂಗಳೂರಿನಂತಹ ನಗರಗಳಲ್ಲಿ ಮತ್ತೊಂದು ರೀತಿ ಸಮಸ್ಯೆ ಎದುರಾಗಿದೆ. ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ಗ್ಯಾಸ್ ರೇಟ್ ಹೆಚ್ಚಾಗಿದೆ ಅಂತ ಮನೆಯ ಬಾಡಿಗೆಯನ್ನು ಹೆಚ್ಚು ಮಾಡಿದ್ರಂತೆ. ಈ ವಿಚಾರಕ್ಕೆ ಮಾರಾಮಾರಿಯೇ ನಡೆದೋಗಿದೆ. ಕಮರ್ಷಿಯಲ್ ಜೊತೆಗೆ ಸಿಕ್ತಿಲ್ಲ ಆಟೋ ಗ್ಯಾಸ್. ರಾಜ್ಯಾದ್ಯಂತ ಆಟೋ ಚಾಲಕರ ಗೋಳು ದಿನೇ ದಿನೇ ಹೆಚ್ಚಾಗ್ತಿದೆ. ಆಟೋ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಔಟ್ ಆಫ್ ಸ್ಟಾಕ್ ಬೋರ್ಡ್ಗಳು ಬಿದ್ದಿವೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಲು ಕ್ಯೂ ನಿಂತಿದ್ವು. ಮಂಗಳೂರಿನಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಗೋಗರಿಯುತ್ತಿರೋ ದೃಶ್ಯ ಕಂಡುಬಂತು. 1 ಗಂಟೆ ಆಯಿತು. ಅಬೌಟ್ ಸಾಧಾರಣ 1.5 ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ನಲ್ಲಿ ಇದ್ದೇನೆ. 15-20ಕ್ಕೆ ಆಗ್ಬೋದು. ಇದು ಬೆಳಿಗ್ಗೆನಂದು ಇದು. ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ನಾವು ಏನೋ ಮಾಡಿದ್ರೆ ಈಗ ಗ್ಯಾಸ್ಗೆ ಹಾಕಬೇಕು. ಎರಡು ತನಕ ಮುಗಿಯಿತು, ಆದ್ರೆ ಸಿಗುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು, ಅಲ್ಲಿ ಎಲ್ಲಿ ಪಂಪ್ ಅಲ್ಲಿ ಇಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪ್ ಇಲ್ಲ. ಸೇರಿ ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಬಾಡಿಗೆ ಮಾಡುದು ಹೇಗೆ? ಹೀಗೆ ನಿಲ್ಲಬೇಕು ಲೈನ್ನಲ್ಲಿ. ಬಾಡಿಗೆ ಆಗುವ ಸಾಧ್ಯ ಇದೆಲ್ಲ, ಚಾನ್ಸ್ ಇಲ್ಲ. ಇತ್ತ ಚಿಕ್ಕಬಳ್ಳಾಪುರದ ಟೋಟಲ್ ಗ್ಯಾಸ್ ಬಂಕ್ ಬಂದಾಗಿದ್ದು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುತ್ತಿದ್ರು. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ಇಲ್ಲ, 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಸಂಸಾರ ನಡೆಸಬೇಕು, ಮಕ್ಕಳು ಓದಿಸ್ಬೇಕು, ಜೀವನ ಕಷ್ಟ ಆಗೋಗ್ಬಿಟ್ಟಿದೆ. ಬೇರೆ ಇದು ಬಿಟ್ಟರೆ ಬೇರೆ ಆದಾಯ ಇಲ್ಲ. ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮಗೆ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಈ ಆಟೋ ನಂಬ್ಕೊಂಡು ಜೀವನ ನಡೆಸ್ತಿದೆ. ಈ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು? ಆಟೋ ಓಡಿಸೋದು ಹೆಂಗೆ? ನಮ್ಮ ಜೀವನ ನಡೆಸೋದು ಹೆಂಗೆ? ಸ್ಕೂಲ್ ಮಕ್ಕಳಿಗೆ ಹೆಂಗೆ? ಊಟಕ್ಕೆ ಹೆಂಗೆ? ನಮ್ಗೆ ಈ ಥರ ಆಗೋದ್ರೆ ಹೆಂಗೆ? ಗ್ಯಾಸೇ ಬರ್ತಾ ಇಲ್ಲ. 2 ದಿನದಿಂದ ಗ್ಯಾಸ್ ಇಲ್ಲ. ಬರೋದು ವಾಪಸ್ ಹೋಗೋದು. ಸ್ಟಾಕ್ ಇಲ್ಲ ಅಂತ. ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಸದ್ಯ ಈಗ 3 ದಿನದಿಂದ ಯಾವುದೇ ರೀತಿ. ರಾಜ್ಯದಲ್ಲಿ ಇಂಧನ ಕೊರತೆ ಮಧ್ಯೆ ಆಟೋ ಎಲ್ಪಿಜಿಗೆ ಕೊರತೆ ಇಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಹಿಂದಿಗಿಂತ ಹೆಚ್ಚು ಆಟೋ ಎಲ್ಪಿಜಿ ಪೂರೈಕೆ ಆಗಿದೆ ಅಂತ ಸರ್ಕಾರ ಹೇಳ್ತಿದೆ. 72 ಆಟೋ ಎಲ್ಪಿಜಿ ಡಿಸ್ಪೆನ್ಸಿಂಗ್ ಸ್ಟೇಷನ್ನಲ್ಲಿಯೂ ಗ್ಯಾಸ್ ಸರಬರಾಜಾಗ್ತಿದೆ. ಈ ಹಿಂದೆ ನಿತ್ಯ 57.6 ಮೆಟ್ರಿಕ್ ಟನ್ ಸರಬರಾಜಾಗ್ತಿತ್ತು. ಈಗ ನಿತ್ಯ 64.9 ಮೆಟ್ರಿಕ್ ಟನ್ ಆಟೋ ಎಲ್ಪಿಜಿ ಪೂರೈಕೆ ಆಗ್ತಿದೆ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ. ಶೆಲ್ ಬಂಕ್ನಲ್ಲಿ ಮತ್ತೆ ಇಂಧನ ದುಬಾರಿ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಕಳೆದ 15 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. 1 ಲೀಟರ್ಗೆ 122.42 ರೂಪಾಯಿ ಹಾಗೂ ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟರ್ಗೆ 108.50 ರೂಪಾಯಿಗೆ ಏರಿಕೆಯಾಗಿದೆ. ಜನರಿಗೆ ಸಿಲಿಂಡರ್ ಸಮಸ್ಯೆ ತಪ್ಪಿಸಲು ಸರ್ಕಾರ ಕೂಡ ಹೆಣಗಾಡುತ್ತಿದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಗಳಿಗೆಗೊಂದು ಬೆಳವಣಿಗೆಗಳಾಗ್ತಿದ್ದು ಮತ್ತೆ ಯಾವ್ಯಾವ ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೊ ದೊಡ್ಡ ಮಟ್ಟದ ಒಂದು ಪರಿಹಾರ ಸಿಗಲಿ, ಯಾವುದೇ ರೀತಿಯಾದಂತಹ ಯುದ್ಧ ಮತ್ತೆ ಮತ್ತೆ ನಡೆಯದೇ ಇರಲಿ ಅನ್ನುವಂತಹ ಆಶಯ. ಈ ಸಮಸ್ಯೆಗಳಿಗೆಲ್ಲವೂ ಕೂಡ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿ ಅನ್ನೋದೇ ನಮ್ಮ ಚಿನ್ನಸ್ವಾಮಿಗೆ ಸರ್ಜರಿ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ, ಯಾರು ಈ ರೀತಿಯಾಗಿ ಸರ್ಜರಿ ಮಾಡೋದಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ, ಇವತ್ತು ಯಾರ್ಯಾರ ಜೊತೆಗೆ ಸಭೆ ಆಯಿತು, ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗಾಗಲೇ RCB ವಿಜಯೋತ್ಸವದ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಾರಿ 11 ಮಂದಿ ಸಾವನ್ನಪ್ಪಿದ್ರು ಆ ಕಾಲ್ತುಳಿತದಿಂದಾಗಿ. ಆ ಒಂದು ಕಾಲ್ತುಳಿತದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಇದೀಗ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದೆ. ಅದೇ ಕಾರಣಕ್ಕಾಗಿ ಇವತ್ತು ಮೀಟಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಸ್ಟೇಡಿಯಂನಲ್ಲಿ ಕೆಲ ಮಾರ್ಪಾಡು ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದ್ದು, ಏನೆಲ್ಲ ಬದಲಾವಣೆಗಳು ಆಗಬೇಕು ಅದರಲ್ಲಿ ಪ್ರಮುಖವಾಗಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ KSCA ಪದಾಧಿಕಾರಿಗಳ ಜೊತೆಗೆ DCM DK ಶಿವಕುಮಾರ್ ಅವರು. ಇವತ್ತು ಆ ಒಂದು ಸಭೆಯಲ್ಲಿ ಸ್ಟೇಡಿಯಂನಲ್ಲಿ ಸಾಮರ್ಥ್ಯದ ಹೆಚ್ಚಳದ ಜೊತೆಗೆ
ಹಲವು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳುವಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಇದರಲ್ಲಿ ಕೆಪಾಸಿಟಿ ಅಂದ್ರೆ ತುಂಬಾ ಜನರಿಗೆ ಸಿಗೋದಿಲ್ಲ ಅವಕಾಶ ನೋಡೋದಿಕ್ಕೆ, ಕೆಪಾಸಿಟಿ ಕಡಿಮೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿಯೇ ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕು, ಆಸನದ ವ್ಯವಸ್ಥೆಯನ್ನ ಜಾಸ್ತಿ ಮಾಡಬೇಕು, ಆಸನದ ವ್ಯವಸ್ಥೆ ಯಾವ ರೀತಿಯಾಗಿ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗಿದೆ. ಗ್ಯಾಲರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಮ್ಯಾಚ್ ಆಗುವಂತಹ ಸಂದರ್ಭಕ್ಕಿಂತ 6-7 ಗಂಟೆಗಳ ಮುಂಚೆನೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಇರುತ್ತೆ. ಹಾಗಾಗಿ ಸುಗಮ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೇಟ್ಗಳ ಮಾರ್ಪಾಡನ್ನ ಮಾಡೋದಿಕ್ಕೂ ಕೂಡ ಒಂದು ಕಡೆ ಟ್ರಾಫಿಕ್ನ ವ್ಯವಸ್ಥೆ, ಮತ್ತೊಂದು ಕಡೆ ಅಲ್ಲಿ ಒಳಗಡೆ ಹೋಗೋದಿಕ್ಕೆ, ಯಾಕಂದ್ರೆ ಗೇಟ್ ಚಿಕ್ಕದಿತ್ತು ಅನ್ನುವ ಕಾರಣಕ್ಕಾಗಿಯೇ ಕಳೆದ ಬಾರಿ ಆ ಒಂದು ಕಾಲ್ತುಳಿತ ಸಂಭವಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗೇಟ್ಗಳಲ್ಲೂ ಕೂಡ ಬದಲಾವಣೆಗಳನ್ನ ಮಾಡಿಕೊಳ್ಬೇಕು ಅನ್ನುವ ನಿರ್ಧಾರವನ್ನ ಮಾಡಲಾಗಿದೆ. ಒಳಗೆ ಹೋಗುವಾಗ ಹಾಗೆಯೇ ಹೊರಗೆ ಬರುವಾಗ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳುವಂತಹ ಚರ್ಚೆ ಮಾಡಲಾಗಿದೆ. ಈ ಎಲ್ಲಾ ವಿಚಾರಗಳ ಜೊತೆಗೆ ಇವತ್ತು ಕೆಎಸ್ಎ ಪದಾಧಿಕಾರಿಗಳ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ರಾಜಕಾರಣಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಚಾರವನ್ನು ನಾವು ಗಮನಿಸಲೇಬೇಕು. IPL ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟನೇ, ಎಲ್ಲರೂ ಕೂಡ ಖುಷಿ ಪಡ್ತಾರೆ, ಮ್ಯಾಚ್ ನೋಡ್ತಾರೆ. ಆದ್ರೆ ಯಾವ ವಿಚಾರವನ್ನ ಚರ್ಚೆ ಮಾಡಬೇಕಾಗಿತ್ತು ನಮ್ಮ ಜನಪ್ರತಿನಿಧಿಗಳು ಅದನ್ನ ಬಿಟ್ಟು ಸದನದಲ್ಲಿ IPL ಟಿಕೆಟ್ನ ವಿಚಾರವನ್ನ ಚರ್ಚೆ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಆದರೆ ಅದಕ್ಕೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರಾಜಕಾರಣಿಗಳಿಗೆ ಕ್ರಿಕೆಟ್ ಪಂದ್ಯದ ವೇಳೆ ಫ್ರೀ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿದ್ದಾರೆ. ಪ್ರತಿ ಶಾಸಕರಿಗೆ 3 ಟಿಕೆಟ್ ಕೊಡೋದಕ್ಕೆ ಕೆಎಸ್ಎ ಇದೀಗ ಒಪ್ಪಿಗೆಯನ್ನು ಕೂಡ ಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಬಗ್ಗೆ ವಿಧಾನಸಭೆಯಲ್ಲಿ ಹಲವು ಶಾಸಕರು ಪ್ರಸ್ತಾಪ ಮಾಡಿದ್ರು, ದೊಡ್ಡ ಮಟ್ಟದ ಚರ್ಚೆ ಆಯಿತು. ಒಕ್ಕೋರ್ನಿಂದ ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಇಲ್ಲಿ ಆಡಳಿತ ವಿರೋಧ ಪಕ್ಷದ ನಡುವೆ ಎಲ್ಲರೂ ಕೂಡ ಹೌದು ಹೌದು ಅನ್ನೋ ವಿಚಾರವನ್ನ ಹೇಳಿದ್ರು. ಕೇವಲ 1 ಟಿಕೆಟ್ ಕೊಡ್ತಾರೆ, 4 ಟಿಕೆಟ್ ಬೇಕು, ನಮಗೆ ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿಯವರು ಕರ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು ನಮ್ಮ ಶಾಸಕರು. ವಿಧಾನಸಭೆಯಲ್ಲಿ ಚರ್ಚೆಯಾಗಿದ್ದಕ್ಕಾಗಿ ಸಾರ್ವಜನಿಕರು ಸಾಕಷ್ಟು ಜನ ಟೀಕೆಯನ್ನ ಕೂಡ ಮಾಡಿದ್ದಾರೆ. ಸಾರ್ವಜನಿಕರಿಂದ ಟೀಕೆ ಕೂಡ ಬಂದ್ರು ಕೂಡ ಕೇರೆ ಅಂದಿಲ್ಲ ನಮ್ಮ ಜನಪ್ರತಿನಿಧಿಗಳು. ಆದ್ರೆ ಈಗ ಶಾಸಕರಿಗೆ ತಲಾ 3 ಟಿಕೆಟ್ ಕೊಡೋದಕ್ಕೆ ಕೆಎಸ್ಎ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಕೆಎಸ್ಎ ಹಾಗೆಯೇ ಡಿಸಿಎಂ ಜೊತೆಗೆ ನಡೆದಂತಹ ಸಭೆಯಲ್ಲಿ ಈ ಎಲ್ಲ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗಾಗಿ ಶಾಸಕರುಗಳಿಗೆ ಇನ್ನು ಮುಂದೆ 3 ಟಿಕೆಟ್ ಸಿಗತ್ತೆ ಅವರು ಮತ್ತು ಅವರ ಫ್ಯಾಮಿಲಿಯವ್ರ ಜೊತೆ ಹೋಗೋದಿಕ್ಕೆ. ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ನೋಡೋಣ. MLA ಆಗಿರ್ಬೋದು, MP ಆಗಿರ್ಬೋದು, ಏನೋ ಒಂದು ಸ್ಮಾಲ್ ರಿಕ್ವೆಸ್ಟ್ ಇತ್ತು, ಆಯಿತು. ಈ 3 ಸೀಟು ಲೋಕಲ್ ಮ್ಯಾಚಸ್ಗೆ 3 ಕೊಡಿ ಅಂತ ಹೇಳಿದ್ದೀನಿ. 2 ಬೇಕಿದ್ದು 2 ಕೊಡ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಮಿಕ್ಕಿದ ಇಂಟರ್ಫಿಯರ್ ಆಗಿ ಹೋಗಲ್ಲ. ನಾನು ಹಾಸನ್ ಜಾಸ್ತಿ ಮಾಡೋಕ್ಕೆ ತಮಿಳ್ನಾಡಲ್ಲಿ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಮಾಡಿದ್ದಾರೆ. ಒಂದೊಂದು ಪೋರ್ಷನ್ನೇ ಮಾಡ್ಕೊಂಡು ಹೋಗಿದ್ದಾರೆ, ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೆಲ್ಲ ಬಾಕ್ಸ್ಗಳೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿದ್ದಾರೆ. ಆ ರೀತಿ ಅವ್ರದ್ದೇ ಆದಂಥ ಕೆಲವು ಸಜೆಷನ್ಸ್ ಇದೆ. ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಕರೆದಿದ್ದಾರೆ. ಅವ್ರ ಪ್ರಪೋಸಲ್ಸ್ ಬಂದ ಮೇಲೆ ಸರ್ಕಾರ ಕೂತ್ಕೊಂಡು ಅವ್ರಿಗೇನು ಪರ್ಮಿಷನ್ ಕೊಡಬೇಕೋ ಒಳ್ಳೇದು ನೋಡಿ ಮುಂದಕ್ಕೆ ಸ್ವಲ್ಪ ಇನ್ನೊಂದು 20,000 ಎಕ್ಸ್ಟ್ರಾ ಆಯಿತು ಅಂದರೆ ಜನಕ್ಕೆ ಅನುಕೂಲ ಆಗ್ತದಲ್ಲ, ಅದೇ ಇದರಲ್ಲಿ ಏನು ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡ್ತೀವಿ. ನಮ್ಮ GBA ಕಮಿಷನರ್ ಎಲ್ಲ ಕರೆದು ಮಾತಾಡಿದ್ವಿ. ಇನ್ನೊಂದು 2-3 ಜಾಗನ ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಹೊಸ ಸ್ಟೇಡಿಯಂ ಎಲ್ಲಿ ಕಟ್ಟಕ್ಕೆ ಸಾಧ್ಯ. ಈ ವಿಚಾರದಲ್ಲಿ ಒಕ್ಕೋರ್ಲಿಂದ ಹೇಳಿದ್ರು ಕೂಡ ಬಿಜೆಪಿ ನಾಯಕರಲ್ಲಿ ಇದರ ವಿಚಾರದಲ್ಲಿ ಅಪಸ್ವರ ಎದ್ದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಮಾತಾಡಿದ್ದಾರೆ, ನೋಡೋಣ. ಅದು ತಪ್ಪು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನೂ ಮಹಾಪರಾಧ. IPL ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನು, ಯಾವ ರೀತಿಯ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಅಂಥೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿದೆ. ಸೊ ಅದನ್ನು ತೆಗೆದು ನೋಡಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗಬೇಕು. ನಾನು ಹೇಳೋದು ಟಿಕೆಟ್ ಬೇಕಾದವರು ಟಿಕೆಟ್ ತೊಗೊಳ್ಳಿ, ಆದರೆ ದುಡ್ಡು ಕಟ್ಟಿ ಟಿಕೆಟ್ ತೊಗೊಳ್ಳಿ. ಫ್ರೀ ಟಿಕೆಟ್ ಅಂತೂ ತೊಗೋಬಾರ್ದು, ಅಷ್ಟು ಮಾತ್ರ ಹೇಳ್ಬೋದು. ಇದನ್ನೇ ಕೆಲವರು ಇದನ್ನೇ ಅವ್ರದ್ದು ಒಂಥರ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಹೋಗ್ತಿರೋಂಥದ್ದು ಒಂದು ರಾಜಕೀಯ ಪಕ್ಷದಲ್ಲಿ ನಿರ್ಧಾರ ತೊಗೊಳ್ಳೋವಂಥದ್ದು ಅಥವಾ ಸಾರ್ವಜನಿಕವಾಗಿ ತೊಗೊಳ್ಳೋವಂಥದ್ದು ಆಗಬೇಕು.